ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ರಾಕೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡಾತೀರಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗ ಈ ವಿಡಿಯೋನ ಎಂಡ್ ಮಟ್ಟ ನೋಡ್ರಿ. ನಂಗೆ ಇದು ಯಾರೋ ಇನ್ನೊಬ್ರು ಕೇಳಿದ ಕ್ವಶನ್, ಬಟ್ ನನಗೆ ಅವ್ರ ಹೆಸರು ನೆನಪಿಲ್ಲ. ಬಟ್ ಏನು ಕೇಳಿದ್ರಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಏನಾದರೂ ಟಿಪ್ಸ್ ಹೇಳ್ರಿ, ಮತ್ತು ಹೊರಗೆ ವ್ಲಾಗ್ ಮಾಡಕ್ಕೆ ನಂಗೆ ಸ್ವಲ್ಪ ಶಾಯ್ ಅನ್ನಿಸ್ತೈತೆ ಅಂತ. ನಮಗೂ ಸ್ಟಾರ್ಟಿಂಗ್ ಎಲ್ಲ ಭಾಳ ಶಾಯ್ ಅನ್ನಿಸ್ತಿತ್ತು. ಬಟ್ ನಾವು ಮನೆ ಒಳಗನ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆ ಒಳಗಿಂತ ಸ್ಟಾರ್ಟ್ ಮಾಡ್ಕೊತ ಹೋದರೆ ಹೊರಗೆ ಮಾತಾಡ್ಬೇಕಾದ್ರೆ ಏನಷ್ಟು ಆಕ್ವರ್ಡ್ ಅನ್ಸೋದಿಲ್ಲ. ಬಟ್ ಯಾರು ನೋಡಾಕತ್ರ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಡ್ರಿ, ನೀವು ಏನು ಹೇಳ್ತಿರ್ತಿರಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರಿ. ಆಲ್ಮೋಸ್ಟ್ ಮೈಕ್ ಯೂಸ್ ಮಾಡಿದ್ರೆ ನೀವು ಸಣ್ಣ ಮಾತಾಡಿದ್ರು ಜೋರಾಗಿ ಕೇಳಿಸ್ತೈತಿ. ಅದಕ್ಕೆ ಮೈಕ್ ಯೂಸ್ ಮಾಡತ್ರಿ ಅಂದ್ರೆ ಇನ್ನೂ ಚಲೋ ಅನಿಸ್ತೈತಿ. ನೀವು ಹಂಗೆ ವ್ಲಾಗ್ ಮಾಡತ್ರಿ ಅಂದ್ರೆ ಜೋರಾಗಿ ಮಾತಾಡ್ಬೇಕಾಕೈತಿ. ಮೈಕ್ ಇತ್ತಂದ್ರೆ ಸಣ್ಣ ಮಾತಾಡಿದ್ರು ಅದ್ರೊಳಗೆ ಕೇಳಿಸ್ತೈತಿ. ದಿಸ್ ಇಸ್ ಹೌ ಇಟ್ ಹೆಲ್ಪ್ಸ್. ಮೊದಲು ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇರಬೇಕು ಮಾಡ್ತೀನಿ ಅಂತಂದು. ಯಾರು ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಮೆಂಟಾಲಿಟಿ ಇದ್ದರೆ ಮಾಡ್ಬೋದು. ಇಷ್ಟೇ. ನೀವು ಭಾಳ ದೊಡ್ಡ ಯೂಟ್ಯೂಬರ್ಗೆ ಕೇಳಿರಿ ಬಟ್ ಇರಲಿ. ಕ್ವೆಶನ್ಸ್ ಒಳಗೆ ಭಾಳ ಮಂದಿ ಕ್ವೆಶನ್ ಬರೀ ಮದುವೆ ಬಗ್ಗೆ. ನೀವು ನಿಮ್ಮ ಮದುವೆ ಆಗೈತ್ಯಾ, ನಾನು ನಿಮ್ಮನ್ನ ಇಷ್ಟಪಡತ್ತೀನಿ, ನನ್ನ ಮದುವೆ ಆಗ್ತೀರಾ. ಹೌ ಚೀಪ್, ಭಾಳ ಅಂದ್ರೆ ಭಾಳ ಚೀಪಾಗಿ ಬಿಹೇವ್ ಮಾಡತ್ತಾರ ಈಗಿನ ಜನ ಅಂದರು. ಅಲ್ಲ, ನಿಮ್ಮ ಮನೆ ಒಳಗೆ ಕಲಿಯಾತಿರೋ ಹುಡುಗಿಯರಿಗೆ ಸ್ಕೂಲು ಕಾಲೇಜಸ್ಗೆ ಹೋಗಿರ್ತಾರಲ್ಲ ಅವ್ರಿಗೂ ಹಿಂಗೆ ಮದುವೆ ಮಾಡಿಸ್ತೀರ. ನೀವೇ ನನ್ನ ಮದುವೆಗೆ ಅಂತ ಟಾರ್ಚರ್ ಹಿಡಿತೀರೋ ಅವ್ರಿಗೂ. ಐ ಅಗ್ರಿ, ನಾನು ನೋಡೋಕೆ ಸ್ವಲ್ಪ ದೊಡ್ಡವ್ರ ಗತೆ ಕಾಣ್ತೀನಿ. ಬಟ್ ಆದರೂ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಇರಬೇಕಲ್ಲ. ನಿಮಗೆ ಗೊತ್ತಿಲ್ಲ ಹಂಗೆ ಮಾಡೋದ್ರಿಂದ ಆ ಒಂದು ಹೆಣ್ಮಗು ಮೇಲೆ ಯಾವ ಥರ ಪರಿಣಾಮ ಬೀಳ್ತೈತಿ, ಅದು ಎಷ್ಟು ಹಿಂಸೆ ಅನ್ನಿಸ್ತದೆ ಅಂತಂದು. ಈ ಸೋಷಲ್ ಮೀಡಿಯಾ ಇರೋದು ಟು ಲರ್ನ್ ಸಮಥಿಂಗ್, ಅಥವಾ ಹೊರಗೆ ಏನು ಆಗತ್ತಂತ ನಮ್ಗೆ ತಿಳ್ಕೊಳಕ್ಕೆ. ಬಟ್ ನೀವು ಸ್ವಲ್ಪ ಮಂದಿ ಟೈಮ್ ಪಾಸಿಗೆ ಮಾಡತ್ತೀರಿ. ಬಟ್ ಇಟ್ಸ್ ಓಕೆ, ಅದು ಬೇಕಾದ್ರೆ ನಿಮ್ಮ ಪರ್ಸ್ಪೆಕ್ಟಿವ್. ಬಟ್ ಅದನ್ನು ಬಿಟ್ಟು ಇದನ್ನು ಮ್ಯಾಟ್ರಿಮೋನಿ ಅನ್ನೋ ಥರ ಯೂಸ್ ಮಾಡತ್ತಾರ ಜನ. ನೋಡ್ ಗುರು, ಯಾವನ್ನಾದರೂ ಮದುವೆ ಅನ್ನೋ ವರ್ಡ್ನ ನನ್ನ ಕಾಮೆಂಟ್ ಬಾಕ್ಸಲ್ಲಾತು ಅಥವಾ DMs ಎಲ್ಲಾತು ಹಾಕಿದ್ರೆ ನಿಮ್ಮನ್ನ ಡೈರೆಕ್ಟಾಗಿ ಬ್ಲಾಕೇ ಮಾಡೋದು. ನಾನೇನು ಓದಬೇಕು, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದು ಕೊಡಬೇಕು, ನಾನು ಮಾಡೋ ಕೆಲಸ ಬೇಜಾನ್ ಐತಿ ಅಂತದ್ರಾಗ ಈ ಥರ ಇರಿಟೇಟ್ ಮಾಡಿದ್ರೆ ದೇವ್ರ ಗುಡಿ ಅಂತೂ ಬಂತು. ಯಾರ್ಯಾರೆಲ್ಲ ಮದುವೆ ಅಂದಿರಲ್ಲ ಬರ್ರಿ, ಈಗ ದೇವ್ರ ಮುಂದೆ ಹೇಳಿ ಶಾಪ ಹಾಕಿಸ್ತೀನಿ. ಅಪ್ಪ ಶನಿ ಮಹಾತ್ಮ ಅಂತ ಕೆಟ್ಟ ಹುಳುಗಳು, ಹೆಣ್ಮಕ್ಳಿಗೆ ತೊಂದರೆ ಕೊಡೋರು, ಹೆಣ್ಮಕ್ಳಿಗೆ ಹಿಂಸೆ ಕೊಡೋರು, ಕೆಟ್ಟದಾಗ ನೋಡೋರು, ಕೆಟ್ಟದಾಗ ಮಾತಾಡ್ಸೋರ್ಗೆಲ್ಲ ನುಂಗಾಕ್ಬಿಡಪ್ಪ. ಅರ್ಚನಾ, ಕಾಮ್ ಡೌನ್. ಕಮಿಂಗ್ ಬ್ಯಾಕ್ ಟು ದ ಗುಡಿ. ಈ ಕಡೆ ಇರೋದು ಹಳೆ ಗುಡಿ, ಆ ಸೈಡ್ ಇರೋದು ಹೊಸದಾಗಿ ಕಟ್ಟಿರೋದು. ಇದೇನಂತ ನೋಡಾತೀರಾ, ಇದು ಎಳ್ಳೆಣ್ಣೆ ದೀಪ. ಎಳ್ಳನ್ನ ತೊಗೊಂಡು ಒಂದು ಕಪ್ ಅರ್ಬಿ ಒಳಗೆ ಕಟ್ಟಿ ಮತ್ತು ಅದು ಎಳ್ಳೆಣ್ಣೆ ಒಳಗೆ ಡಿಪ್ ಮಾಡಿರ್ತಾರೆ. ದೀಪ ಹಚ್ಚಬೇಕಾದ್ರೆ ಅದು ಬಟ್ಟೆನಷ್ಟೇ ತೆಗೆದು ದೀಪ ಹಚ್ಚಬೇಕು. ಎಣ್ಣೆನ ದೇವ್ರ ಮೇಲೆ ಹಾಕಬೇಕು. ಶನಿ ಮಹಾತ್ಮನ ಫೇವ್ರೇಟ್ ಕಲರ್ ಕಪ್ಪು. ಹಿಂಗೆ ಹಚ್ಚೋದ್ರಿಂದ ನಮಗೆ ಹತ್ತಿರೋ ಎಲ್ಲ ದೃಷ್ಟಿ ಹೋಗ್ಬಿಡ್ತೈತಿ. ಇದೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ, ಎಷ್ಟು ಖುಷಿ ಅನ್ನಿಸ್ತೈತೆ ಗೊತ್ತಾ. ಅದು ಎಕ್ಸ್ಪ್ರೆಸ್ ಮಾಡಲಾರ್ದಂಥ ಒಂದು ಇದು ಫೀಲ್. ಆದರೂ ದೇವಸ್ಥಾನದಲ್ಲಂತೂ ಅಂತ ಡಿವೈನ್ ಪವರ್ ಇರ್ತೈತಪ್ಪ. ದಿಸ್ ಎನರ್ಜಿ ಈಸ್ ಇನ್ಸೇನ್. ನಾವು ಎಣ್ಣೆ ಅಂದರೆ ಎಷ್ಟು ಓಡ್ ಹೋಗ್ತೀವಿ, ಆದರೆ ಇಲ್ಲಿ ನೋಡ್ರಿ ಮೈ ತುಂಬ ಎಣ್ಣೆ ಹಾಕಿಸ್ಕೊಳತ್ತ ನಮ್ಮಪ್ಪ. ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ಅಂದರೆ ಭಾಳ ಶ್ರೇಷ್ಠ. ಅದಕ್ಕೆ ನೀವು ಯಾವಾಗಾದರೂ ಹೊಂಟಿದ್ರೆ ತೊಗೊಂಡು ಹೋಗಿ ಹಾಕ್ರಿ. ನೋಡ್ರಿ, ಶನಿವಾರ ಅಂತ ಎಷ್ಟು ಗದ್ದಲೈತಿ ಗುಡಿ. ಮಸ್ತ್ ದರ್ಶನ ಆಯ್ತು, ಹೂ ಕೊಟ್ಟರು, ಇಟ್ಕೊಂಡು ಕುಂತಿದ್ದೆ. ನಿಮಗೆಲ್ಲ ಒಂದು 4 ಲೈನ್ಸಿನ ಮಂತ್ರ ಹೇಳ್ಕೊಡ್ತೀನಿ. ನೀವು ಆದಷ್ಟು ಯಾವಾಗಾರ ಹೇಳಕ್ಕೆ ಟ್ರೈ ಮಾಡಿರಿ. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಅದು 4 ಲೈನ್ ಐತೆ ಬಾ ಅಂತಂದು ಅದನ್ನೇ 5 ಸಲ 8 ಸಲ 10 ಸಲ ಹೇಳ್ಸಕ್ಕೆ ಹಚ್ತಿದ್ರು. ಓಂ ಗಂ ಗಣಪತಿಯೇ ನಮಃ, ಹ್ರೀಂ ನೀಲಾಂಜಲ ಸಮಭಾಸಂ, ರವಿಪುತ್ರಂ ಯಮಾಗ್ರಜಂ, ಛಾಯಾಮಾರ್ಥಾಂಡ ಸಂಭೂತಂ, ತಂ ನಮಾಮಿ ಶನೇಶ್ಚರಂ, ಓಂ ಶಂ ಶನೇಶ್ಚರಾಯ ನಮಃ. ಇದನ್ನು 5 ಸತ ಹೇಳಬೇಕು, ಲಾಸ್ಟ್ ಹೇಳಿದ್ದಷ್ಟೇ. ಸೊ ಭಾಳ ಸಿಂಪಲ್ ಐತಲ್ಲ, ನೀವು ಟ್ರೈ ಮಾಡ್ರಿ. ಇದೇ ಹಳೆ ಗುಡಿ, ಅದು ಹೊಸ ಗುಡಿ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಅಲ್ಲಿ ಒಳಗೆಲ್ಲ ಹೋಗಿ ಬರ್ತಿದ್ವಿ. ಈಗ ಗೇಟ್ ಕ್ಲೋಸ್ ಆಗೈತದು. ಎಲ್ಲರಿಗೂ ಅದೊಂದು ಥಾಟ್ ಇರ್ತೈತಿ, ಶನಿ ಅಂದರೆ ಕೆಟ್ಟ ದೇವರು ಅಥವಾ ಹಿಂಗೇನೋ ಬ್ಯಾಡ್ ಲಕ್ ಆ ಥರ ತಲೆಯೊಳಗೆ ಇರ್ತಿ. ಬಟ್ ಇಟ್ ಈಸ್ ಆ್ಯಕ್ಚುಲಿ ನಾಟ್. ನನ್ನ ಮೈಕಲ್ಲಿ ಚಾರ್ಜ್ ಖಾಲಿ ಆಗೋಯ್ತು, ಅದಕ್ಕೆ ಇಯರ್ಫೋನ್ ಕನೆಕ್ಟ್ ಮಾಡಿ ಇಯರ್ಫೋನಲ್ಲಿ ವ್ಲಾಗ್ ಮಾಡತ್ತೀನಿ. ಸಾರಿ, ಚಾರ್ಜ್ ಇಡೋದು ಮರ್ತೋಗ್ಬಿಟ್ಟೆ ನಾನು. ಶನಿ ಮಹಾತ್ಮನ ತಂದೆ ಸೂರ್ಯದೇವ. ಶನಿ ಮಹಾತ್ಮ ಕಾಡದೇ ಇರೋ ದೇವರೇ ಇಲ್ಲ ಅಂತ ಪರಶಿವನೂ ಬಿಟ್ಟಿಲ್ಲ. ಅವ್ನು ಪರಶಿವನಿಗೂ ಕಾಡಿ ಬಂದಾನಂದರೆ ಶಿವ ಇವನು ಶನಿ ಮಹಾತ್ಮ ಬಂದರೆ, ಅಂದರೆ ಒಂದು ರಾಶಿಯಲ್ಲಿ ಪ್ರವೇಶ ಮಾಡಿದರೆ ಒಂದು 5 ವರ್ಷ ಆಗಲಿ 7 ವರ್ಷ ಆಗಲಿ ಕಾಡ್ತಾನೆ. ಹಾಗಾಗಿ ಶಿವಾಗ ಶನಿ ಮಹಾತ್ಮ ಬರೋದು ಗೊತ್ತಾದ ತಕ್ಷಣ ಶಿವ ಏನು ಮಾಡಿಬಿಡ್ತಾನೆ, ಕಲ್ಲಾಗಿ ಹೋಗಿ ಒಂದು ಗುಹೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅದು ಶನಿ ಮಹಾತ್ಮ ಗೊತ್ತಾಗಿ ನನಗೆ ಆಟಾಡ್ಸೋಕೆ ಹಿಂಗೆ ಮಾಡ್ತೀರಾ ಅಂತಂದು ಶನಿ ಮಹಾತ್ಮ ಇರ್ಬಿಯಾಗಿ ಹೋಗಿ ಶಿವನ್ನ ಕಡಿದು ಬರ್ತಾನಂತೆ. ಹಾಗೆ ಯಾರನ್ನೂ ಬಿಟ್ಟಿಲ್ಲ. ಅವ್ನು ಬಿಟ್ಟರು 2 ದೇವ್ರಂದರೆ ಒಂದು ಸೊ ಎಂಬ್ಯಾರಸಿಂಗ್. ಯಾರಾದರೂ ಹೋದರೆ ಬಂದರೆ ಸ್ವಲ್ಪ ತೊಂದರೆ ಆಕೈತಿ. ಇಟ್ಸ್ ಓಕೆ.
ಶನಿ ಮಹಾತ್ಮ ಕಾಡದೇ ಇರೋ ಇಬ್ಬರು ದೇವ್ರಂದರೆ ಒಂದು ನಮ್ಮ ಹನುಮಂತ ಬಜರಂಗಿ, ಇನ್ನೊಂದು ಗಣೇಶ. ಇವರಿಬ್ಬರಿಗೆ ಅಷ್ಟೇ ಕಾಡ್ಲಾರ್ದಂಗೆ ಬಿಟ್ಟಿರೋದು. ಯಾಕಂದರೆ ಅದು ಬೋರ್ಡ್ ಮೇಲೆಲ್ಲ ಬಡಿತಾರಲ್ಲ ನಾಳೆ ಬಾ ಅಂತ, ಹಂಗೆ ಹನುಮಂತ ಕಾಡಕ್ಕೆ ಬಂದಾಗ ಹನುಮಂತ ಡೋರ್ ಮೇಲೆ ಅವ್ನು ಬರೋ ದಾರಿಯಲ್ಲಿ ನಾಳೆ ಬಾ ಅಂತ ಬರೆದಿರ್ತಾನೆ. ಶನಿ ಮಹಾತ್ಮ ಬಂದು ನೋಡಿದಾಗ ಮತ್ತು ವಾಪಸ್ ನಾಳೆ ಬಾ ಅಂದಾನಿವ ಅಂತ ಮತ್ತು ಮಾರನೇ ದಿನ ಬರ್ತಾನೆ, ಮತ್ತು ಅದು ಸೇಮ್ ಓದಿ ಅವ್ನಿಗೆ ಕಾಡೋಕ್ಕಾಗಂಗಿಲ್ಲ. ಇನ್ನೊಂದು ಗಣೇಶನಿಗೆ ಬೆನ್ನು ಹತ್ತಿರ್ತಾನೆ. ಗಣೇಶ ಇಂಟೆಲಿಜೆಂಟ್ ಅಲ್ಲ ಯಾವಾಗಿದ್ರೂ, ಅವನು ಓಡ್ತಾ ಹೋಗ್ತಾನೆ. ಇವನು ಶನಿ ಮಹಾತ್ಮ ಬಿಡೋದೇ ಇಲ್ಲ, ಬೆನ್ನು ಹತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅವನು ಗಣೇಶ ಏನು ಮಾಡಿಬಿಡ್ತಾನೆ, ಒಂದು ಆಕಳು ಇರ್ತೈತಿ, ಆ ಆಕಳು ಬಾಯಿಂದ ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋಗಿ ಆಕಳ ಸಗಣಿ ಹಾಕಿದ್ಲ, ಆ ಸಗಣಿಯಿಂದ ಹೊರಗೆ ಬರ್ತಾನೆ. ಆವಾಗ ಈಗ ನಾನು ಆಕಳ ಮೂತ್ರ ವಿಸರ್ಜನೆ ಮಾಡೋ ಜಾಗದಿಂದ ಬಂದೀನಿ, ನನ್ನ ಹೆಂಗೆ ಶಾಪ ಕೊಡ್ತೀಯ, ನನ್ನ ಜೊತೆ ಹೆಂಗೆ ಇದನ್ನು ಪ್ರವೇಶ ಮಾಡ್ತೀಯ ಅಂದ ತಕ್ಷಣ ಶನಿ ಮಹಾತ್ಮಂಗೆ ಅಂತ ಅನ್ನಿಸಿ ಅವನ್ನ ಬಿಟ್ಬಿಡ್ತಾನೆ. ಇವರಿಬ್ಬರೇ ದೇವ್ರನ್ನ ಕಾಡ್ದೇವ್ರು ಬಿಟ್ಟಿರೋದು, ಮಿಕ್ಕಿರೋ ಎಲ್ಲ ದೇವ್ರನ್ನೂ ಕಾಡಿದಾರಂತ ನಾನು ಕತೆ ಕೇಳಿದ್ದು, ಅದಕ್ಕೆ ನಿಮಗೆ ಹೇಳಿದ್ದು. ಪ್ರಸಾದ ಇಸ್ಕೊಂಬಂದೆ, ಈಗ ತಿನ್ನಬೇಕು. ವೈಟ್ ಕಲರ್ ಹಚ್ಕೊಂಡೇನಲ್ಲ, ಇದು ಭಸ್ಮ ಅದೇನೋ ಎದ್ರಿಂತ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಸ್ಮೆಲ್ ಮಾತ್ರ ಮಸ್ತ್ ಇರ್ತೈತಿ. ನಾವು ಹಚ್ಕೊಳಕ್ಕೆ ಭಾಳ ಇಷ್ಟಪಡ್ತಿದ್ವಿ ಸಣ್ಣವರಿದ್ದಾಗ, ನಾನು ನಮ್ಮ ಅಕ್ಕ ಎಲ್ಲರೂ. ಭಾಳ ಚಂದ ಐತದು. ನಾವು ಮನೆಗೆಲ್ಲ ಎತ್ಕೊಂಡು ಹೋಗಿದ್ವಿ, ಮನೆಗೆ ಎತ್ಕೊಂಡು ಹೋದ್ಮೇಲೆ ಅದು ಇಟ್ಟಿಟ್ಟು ಹಚ್ಕೋತಿದ್ವಿ, ಬಟ್ ಅದು ಜಲ್ದಿ ಖಾಲಿ ಹಾಕಿದ್ದೇನೆ ಇಲ್ಲ. ಆಮೇಲೆ ನಮ್ಮಮ್ಮ ಹಚ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ, ತಂದು ಹಿಡಿತೀರ ಅಂತ ಬೈತಿದ್ರು. ಅದ್ರ ಮಸ್ತ್ ಕಾಣ್ತಿದ್ದು. ಐ ಲವ್ ಇಟ್. ಫುಲ್ ಸ್ಮೂತ್ ಟೆಕ್ಸ್ಚರ್ ಇರ್ತೈತಿ. ಇಲ್ಲೇ ನೀವು ಬಂದ್ರಿ ಅಂದರೆ ಹಚ್ಕೊಳ್ರಿ, ಗೊತ್ತಾಕೈತಿ. ನಂಗಂದ್ರೂ ಸಿಕ್ಕಾಪಟ್ಟೆ ಜನ ನನಗೆ ನಿಮ್ಮ ಫಸ್ಟ್ ವೀಡಿಯೋ ಯಾವುದು ಅಂತ ಕೇಳಿದ್ರೆ, ನಂಗೆ ಅವಾಗ ಟಿಕ್ಟಾಕ್ ಒಳಗೆ ಮಾಡಿದ್ದದು, ಈಗ ನೆನಪಿಲ್ಲ ಯಾವ್ದು ವೀಡಿಯೋ ಅಂತ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ನಾನು ಇಲ್ಲಿ ಬಂದಾಗ. ಸೊ ಸ್ಪೆಷಲ್ ಅಲ್ಲ. ಅವಾಗ ಟಿಕ್ಟಾಕಲ್ಲಿ ಒಂದು ವೀಡಿಯೋ ಮಾಡಿದ್ದು, ಪರ್ಟಿಕ್ಯುಲರ್ ಹಂಗದು ರೀಲ್ನೊಳಗಂತಂದ್ರೆ ಒಂದು ಮಾಡಿದ್ದದು ನನ್ನ ಹತ್ರ ಇಲ್ಲೀಗ, ಆದರೆ ಮಾಡೋಕ್ಕೆ ಬಂದಿದ್ದಿಲ್ಲ. ಐ ರಿಮೆಂಬರ್ ದ್ಯಾಟ್. ಅದೆಲ್ಲ ರೆಕಾರ್ಡ್ ಮಾಡಿದ್ದೆಲ್ಲ ವಿಡಿಯೋಸ್ ಹೋಗೈತಿ. ಮತ್ತು ಕ್ವೆಶನ್ಸ್ ಓದಬೇಕು, ಮತ್ತು ಅದೇ ಆನ್ಸರ್ ಹೇಳಬೇಕು. ಲೆಟ್ಸ್ ಈಟ್ ಪ್ರಸಾದ ನಾವು. ಸೊ ನಿನ್ನೆ ವ್ಲಾಗ್ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಇನ್ನೂ ಕ್ವೆಶನ್ಸ್ ಭಾಳಿತ್ತು. ಸೊ ನಾಳೆನೂ ಅಂದರೆ ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಮನದೇನು ಹೊಸಗಲಭೆ ಶುರುವಾಗಿದೆ, ಮರೆತೇಕೆ ಲೆಟ್ಸ್ ಗೋ ವಿತ್ ಅನದರ್ ಕ್ವೆಶನ್. ಮಿಸ್ಟರ್ ಮಹಾಂತೇಶ್ ಎಂ ಕೊಡಲ್ಲಿ, ನೀವು ಟ್ರೆಡಿಷ್ನಲ್ ಔಟ್ಫಿಟಲ್ಲಿ ಇದ್ರೇನೇ ಚಂದ, ಯಾಕೆ ಇತ್ತೀಚೆಗೆ ಮಾಡ್ರನ್ ಔಟ್ಫಿಟ್? ನೀವು ಯಾವ ಹೆಣ್ಮಕ್ಳಿಗೂ ಅಥವಾ ಯಾರಿಗೇ ಆದರೂ ಯು ಕಾಂಟ್ ಸೇ ದೆಮ್ ವಾಟ್ ಟು ವೇರ್, ವಾಟ್ ನಾಟ್ ಟು ವೇರ್. ಅದು ಅವರವರ ಪರ್ಸ್ನಲ್ ಥಿಂಗ್ಸ್, ಅವ್ರವ್ರ ಇಷ್ಟ. ಯು ಕಾಂಟ್ ಸೇ ದ್ಯಾಟ್. ಕೈಂಡ್ ಇನ್ಫಾರ್ಮೇಶನ್. ನಾನು ಈಗೀಗ ಮಾಡ್ರನ್ ಡ್ರೆಸ್ ಹಾಕೊಳತ್ತಿಲ್ಲ, ನಾನು ಯಾವಾಗಿದ್ರೂ ಹಾಕ್ಕೊಂತೀನಿ. ನೀವು ನೋಡಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಅಕೌಂಟ್ ಒಳಗೆ ಕೆಳಗೆ ಸ್ಕ್ರೋಲ್ ಮಾಡಿ ಹೋಗಿ ನೋಡ್ರಿ. ನಾನು ಜೀನ್ಸ್ ಹಾಕಿದ್ದು ಇದೆ, ಲಂಗ ಹಾಕೊಂಡಿದ್ದು ಐತಿ, ಸೀರೆ ಉಟ್ಕೊಂಡಿದ್ದು ಐತಿ. ಸೊ ನನಗೆ ಯಾವ್ದು ಏನು ಹಾಕೋಬೇಕಂತ ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಹಿಂಗೆ ಅದೇನಂತ ನಿಮಗೆ ಗೊತ್ತೂ ಇರಾಕಿಲ್ಲ, ಮೇ ಬಿ ನಾ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾ ಜೀನ್ಸ್ ಮಾಡ್ರನ್ ಡ್ರೆಸ್ ಹಾಕೋತೀನಿ, ಹಂಗಂತ ಹೆಂಗೆ ಬೇಕಂಗೆ ಅರ್ಧ ಹಾಕೊಳಂಗಿಲ್ಲ. ಡೀಸೆಂಟ್ ಮಾಡ್ರನ್ ಡ್ರೆಸ್ ವಿತ್ ಜೀನ್ಸ್ ಟಾಪ್ ಹಿಂಗೆ ಹಾಕೊತೀನಿ. ಸೊ ಯಾರಿಗೆ ಆದರೂ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡ್ರಿ. ನನ್ನ ಫಾಲೋವರ್ಸ್ಗೆ ನಾ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ಬೌಂಡ್ರೀಸ್ ಲಿಮಿಟ್ಸ್ ದಾಟಿ ಬಂದರೆ ನಾನು ಮಾತಾಡೋದು ಹಿಂಗೆ. ಓಕೆ. ನೆಕ್ಸ್ಟ್ ಕ್ವಶನ್. ಡೆಸ್ಟ್ರಾಯರ್ಸ್ SM ಅಂತ, ನೀವು ಮಹಾನಟಿ ಆಡಿಷನ್ಗೆ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಯಾಕೆ? ಭಾಳ ಮಂದಿ ಹೋಗ್ರಿ ಅಂತ ಆಡಿಷನ್ನಿಂದ ಪಾಂಪ್ಲೆಟ್ ಅದೆಲ್ಲ ಫೋಟೋ ಹೊಡೆದು ಕಳಿಸಿದ್ರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೋಗೋಕ್ಕಾಗಿಲ್ಲ, ಯಾಕಂದರೆ ನಂದು ಎಲಿಜಿಬಿಲಿಟಿ ಇದ್ದಿದ್ದಿಲ್ಲ. ನಂದು 18 years ಅಬೌವ್ ಇರೋರಿಗೆಲ್ಲ. ಸೊ ಎಲಿಜಿಬಿಲಿಟಿ ಇಲ್ಲಾರ್ದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ಪಕ್ಕ ಪಾರ್ಟಿಸಿಪೇಟ್ ಮಾಡ್ತೀನಿ, ನೋಡೋಣಂತ. ಥ್ಯಾಂಕ್ ಯು. ಎಲ್ಲರೂ ಹೋಗ್ರಿ, ಹೋಗೋ ಸಂಬಂಧ ಎಷ್ಟೋ ಜನ ಹೇಳಿದಕ್ಕೆ ಎಲ್ಲರಿಗೂ ಹೋಲ್ಸೇಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಗಣಿ 24 ಇವ್ರು ಕೇಳಾರ, ಹೌ ಆರ್ ಯು ಆ್ಯಂಡ್ ಫಸ್ಟ್ ರೀಲ್ ಪೋಸ್ಟ್ ಮಾಡಿ. ಫಸ್ಟ್ ರೀಲ್ ನನ್ನ ಹತ್ರ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೌ ಆರ್ ಯು? ಐ ಆಮ್ ಫೈನ್, ಮಸ್ತ್ ಅದೀನಿ. ನೀವು ಹೆಂಗದೀರಿ? ನೀವೆಲ್ಲ ಆರಾಮದೀರಿ ಅಂತ ಅನ್ಕೊಂಡೇನಿ. ಫಸ್ಟ್ ರೀಲ್ ಅನ್ಫಾರ್ಚುನೇಟ್ಲಿ ನನ್ನ ಕಡೆ ಇಲ್ಲ. ಹಳೇದು ಯಾವುದಾದ್ರೂ ಒಂದು ರೀಲ್ ಹುಡುಕಿ ಹಾಕ್ತೀನಿ. ದುಡ್ಡು ಕೊಡು ಹೋಗು ಅಷ್ಟೇ.
ಏನ್ ಮಾಡೋದು ಇವಾಗ? ಹಾಯ್ ಸಂಧ್ಯಾ. ನನ್ ಮಗ ಓಕೆ, ಅದು ಫಸ್ಟ್ ಏನಂತೂ ಏನು ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ ಏನಾಗಿತ್ತನ. ಅದು ಇರಬೇಕಾಗಿತ್ತಲ್ಲ, ಹಾಕಕ್ಕೆ ಬರ್ತಿತ್ತು. ನಾ ಇನ್ಸ್ಟಾಗ್ರಾಮ್ಗೆ ಮಾಡಿದ್ದೆ, ಅದು ಸ್ವಲ್ಪ ದಿನ ಆದ್ಮೇಲೆ ಬರ್ತಾ ದೊಡ್ಡವರಾದ್ಮೇಲೆ ಸ್ಕ್ರೀನ್ ಅನಿಸ್ತು, ಡಿಲೀಟ್ ಮಾಡಿಬಿಟ್ಟೇನಿ. ಅದು ಇಟ್ಕೋಬೇಕಾಗಿತ್ತು. ನೀವು ಕೇಳ್ತೀರ ಅಂತ ಗೊತ್ತಿದ್ರೆ ಇಟ್ಕೋತಿದ್ದೆ. ಏನು ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಒಂದು ರೀಲ್ ಹಳೆ ವಿಡಿಯೋ ಏನಾದರೂ ಹಾಕಿರ್ತೇನೆ ನೋಡ್ರಿ. ಹರ್ಷಿತ್ ರಾಜ್ ಆಚಾರ್ಯ ಇವ್ರ ಕೇಳಾರ, ವಿಚ್ ಈಸ್ ಯುವರ್ ಫೇವ್ರೇಟ್ ಫುಡ್? ಫೇವ್ರೇಟ್ ಫುಡ್ಡು ಮೊದಲು ದೋಸೆ ಇಷ್ಟ ಆಗ್ತಿತ್ತು. ಈಗ ಅದು ಯಾಕೋ ಬೇಸರ ಆಗತೈತಿ. ಫೇವ್ರೇಟ್ ಅಂದರೆ ವಡೆ 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 ಇಷ್ಟ ನಂಗೀಗ. ನಮ್ಮ ಮಮ್ಮಿ ಮಾಡ್ತಾರ ಪರ್ಟಿಕ್ಯುಲರ್. ಮತ್ತು ಹಿಂಗೆ ಚೈನೀಸ್ ಇದ್ರೊಳಗಂದ್ರೆ ಗೋಬಿ ಮಂಚೂರಿ ಇಷ್ಟ. ಮತ್ತೇನು ಇಷ್ಟ ನಂಗೆ ಅದೇ ಇಷ್ಟ, ಇದೆ ಇಷ್ಟ ಅಲ್ಲ. ಅವಲಕ್ಕಿ ಇಷ್ಟ ನಂಗೆ. ಹೌದು, ನಾಷ್ಟದಾಗ ಅವಲಕ್ಕಿ, ದಿನ ಬೆಳಗ್ಗೆ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿಂತೇನೆ ನಾ. ಅವಲಕ್ಕಿ ಇಷ್ಟ, ದೋಸೆ ಇಷ್ಟ. ಚೈನೀಸ್ ಒಳಗಾದ್ರೆ ಏನು ಏನದು ಗೋಬಿ, ಎಸ್ ಗೋಬಿ ಇಷ್ಟ. ಮತ್ತು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಂಗೆ ಸ್ವೀಟ್ಸ್ ಭಾಳ ಇಷ್ಟ. ಮೋತಿಚೂರ್, ರಸಗುಲ್ಲ, ಸ್ವೀಟ್ಸ್ ಭಾಳ ಇಷ್ಟ. ಜು ಗಣಿಗ 8813 ಇವ್ರ ಕೇಳಾರ, ವೇರ್ ಈಸ್ ಯುವರ್ ಹ್ಯಾಪಿ ಪ್ಲೇಸ್? ಹ್ಯಾಪಿ ಪ್ಲೇಸ್ ಅಂದ್ರೆ ನಾ ಹೇಳ್ದಾರ ಗುಡಿನ ಹ್ಯಾಪಿ ಪ್ಲೇಸ್. ಅದ್ರೊಳಗೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮನೆ ದೇವ್ರ ಉಳ್ವಿ ಐತಲ್ಲ, ಅದು ಭಾಳ ಹ್ಯಾಪಿ ಪ್ಲೇಸ್. ಅದನ್ನ ಭಾಳ ಪೀಸ್ಫುಲ್ ಇರ್ತೈತಿ. ಅದು ಫಸ್ಟ್ ಬರ್ತೈತಿ. ಸೆಕೆಂಡ್ ನಾನು ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ನಮ್ಮ ನವನಗರೊಳಗಿರೋ ಈಶ್ವರನ ಗುಡಿ. ಎರಡು. ನೆಕ್ಸ್ಟ್ ಕೃತಿಕಾ HY213 ಇವ್ರು ಹೇಳಾರ, ಅಕ್ಕ ನೀವು ಏನು ಸ್ಟಡಿ ಮಾಡತ್ತೀರಿ? ನಿಮ್ಮ ಸ್ಮೈಲ್ ಭಾಳ ಕ್ಯೂಟ್ ಐತಿ ಅಕ್ಕ. ಲವ್ ಫ್ರಮ್ UK ಬೆಳಗಾವಿ. ಥ್ಯಾಂಕ್ ಯು ಸೋ ಮಚ್ ಕೃತಿಕಾ. ಹೇಳಿದೆಲ್ಲ ಹುಡುಗಿಯರ್ ಕಾಂಪ್ಲಿಮೆಂಟ್ ಅಂದ್ರೆ ಮೀನ್ಸ್ ಅ ಲಾಟ್. ಲವ್ ಫ್ರಮ್ UK ಬೆಳಗಾವಿ ಅಂದ್ರೆ ಲವ್ ಫ್ರಮ್ ಹುಬ್ಬಳ್ಳಿ ಧಾರವಾಡ. ಆ್ಯಂಡ್ ಲವ್ ಫ್ರಮ್ ಮೀ ಆಲ್ಸೋ. ಲವ್ ಯು, ಥ್ಯಾಂಕ್ ಯು. ಸಾಯಿ ಪ್ರಜ್ವಲ್ ಇವ್ರು ಕೇಳಾರ, ನಿಮ್ಮ ಥರ ಡಿಂಪಲ್ಸ್ ಬರಬೇಕು ಅಂದರೆ ಏನು ಮಾಡಲಿ ಅದನ್ನ ಹೇಳಿ ಮೊದಲು. ಡಿಂಪಲ್ಸ್ ನನಗಿಲ್ಲ ಡಿಂಪಲ್ಸ್. ಝೂಮ್ ಇನ್ ಇಲ್ಲಿ. ಇದಕ್ಕೆ ಡಿಂಪಲ್ಸ್ ಅನ್ನಂಗಿಲ್ಲ. ಏನಂತಾರ ನಂಗೂ ಗೊತ್ತಿಲ್ಲ, ಹುಡುಕ್ಬೇಕೇನಂತಾರಂತ. ಇಲ್ಲಿ ಬಿದ್ರೆ ಡಿಂಪಲ್ಸ್ ಅಂತಾರ. ಡಿಂಪಲ್ಸ್ ಬೀಳ್ಬೇಕಂದ್ರೆ ಒಂದು ಸರ್ಜರಿ ಮಾಡಿಸ್ಕೊಳ್ರಿ, ಇಲ್ಲ ಅಂದ್ರೆ ತಾನಾಗೆ ಬಂದಿದ್ರೆ ಡಿಂಪಲ್ಸ್ ಅಂತಾರ. ಈಗ ನಾ ಹೇಳ್ದ ಕೂಡಲೇ ನಿಮಗೆ ಡಿಂಪಲ್ಸ್ ಬೀಳ್ಬೇಕಂದ್ರೆ ಬೀಳಕ್ ಸಾಧ್ಯ ಇಲ್ಲ. ಪ್ಲಾಸ್ಟಿಕ್ ಸರ್ಜರಿ, ಆ ಸರ್ಜರಿ ಇರ್ತಾವಲ್ಲ, ಟ್ರೈ ಆನ್ ಇಟ್. ನೆಕ್ಸ್ಟ್ ಕ್ವೆಶನ್, ನಾಗೇಶ್ ಇವ್ರು ಕೇಳಾರ, ನಿಮಗೆ ಯಾವ ಕಲರ್ಸ್ ಇಷ್ಟ? ಕಲರ್ಸ್ ಇಷ್ಟ ಕಲರ್ಸ್ ಇಷ್ಟ ಅನ್ನೋದಕ್ಕೆ ವೈಟ್ ಇಷ್ಟ. ಯಾಕಂದ್ರೆ ವೈಟ್ ಒಳಗೆ 7 ಕಲರ್ಸ್ ಇರ್ತಾವಲ್ಲ, ಅದು ಸಂಬಂಧ ವೈಟ್ ಫೇವ್ರೇಟ್. ವೈಟ್ ಪೀಸ್ಫುಲ್ ಅಂತ ಸಿಂಬಲೈಸ್ ಮಾಡ್ತೈತಲ್ಲ, ಅದಕ್ಕೆ ವೈಟ್ ಇಷ್ಟ. ನಾನು ಜಾಸ್ತಿ ಡ್ರೆಸ್ ಇರೋದೇ ನನ್ನ ಹತ್ರ ವೈಟ್, ಡಾರ್ಕ್ ಬ್ಲೂ. ವೈಟ್ ಈಸ್ ಸಮಥಿಂಗ್ ಎಲ್ಸ್. ಎಂಥೂಸಿಯಾಸ್ಟಿಕ್ 007 ಆರಾಮ್ ಏನ್ ಬೇ ಅಕ್ಕ, ಹೆಂಗೈತಿ ಮಳಿ ನಿಮ್ ಕಡೆ? ನಮ್ ಕಡೆ ಅಂತೂ ಜಗ್ಗ ಹೊಡ್ಯಾಕತೈತಿ. ಎಂ ಫ್ರಮ್ ಶಿವಮೊಗ್ಗ. ಮಳಿ ಇಲ್ಲಿ ಏನು ಪ್ರಿಡಿಕ್ಟ್ ಮಾಡಕ್ ಆಗಂಗಿಲ್ಲ, ಹಂಗ್ ಮಳಿ. 2 ದಿನ ರೆಡ್ ಅಲರ್ಟ್ ಕೊಟ್ಟಿದ್ರು. ನಾವು ಮನ್ಯಾಗಿದ್ವಿ, ಕಾಲೇಜ್ ಎಲ್ಲ ಸುಟ್ಟಿ ಕೊಟ್ಟಿತ್ತು. ಬಟ್ ಆಫ್ಟರ್ ದ್ಯಾಟ್ ಬೆಳಗ್ಗಿಂದ್ರ ಸಂಜೆ ಮಟ್ಟ ಮಳಿ ಬರ್ತಿದ್ದಿಲ್ಲ. ಸಂಜೆ ಆದ್ಮೇಲೆ, ರಾತ್ರಿ ಆದ್ಮೇಲೆ ಮಳಿ ಬರ್ತೈತೆ. 5 ನಿಮಿಷ ಬರ್ತೈತಿ, ನಿಲ್ತೈತಿ. 2 ನಿಮಿಷ ಬರ್ತೈತಿ, ನಿಲ್ತೈತಿ. ಇವನ್ ಇಟ್ ಕ್ಯಾನ್ ಬಿ ಇನ್ ಸೆಕೆಂಡ್ಸ್ ಆಲ್ಸೋ. ಹಿಂಗೈತಿ ನಮ್ ಕಡೆ ಮಳಿ. ಮಿಸ್ಟರ್ ಪುರೋಹಿತ್ 07 ಹೂ ಈಸ್ ಯುವರ್ ಇನ್ಸ್ಪಿರೇಷನ್? ಅಕ್ಕ ಇನ್ಸ್ಪಿರೇಷನ್ ಯಾರು ಇಲ್ಲ. ನಂಗೆ ಹೆಂಗ ಅನಿಸ್ತದೆ ಅಂದ್ರ, ಎವ್ರಿ ರೀಲ್ ಸ್ಕ್ರೋಲ್ ಮಾಡ್ಬೇಕಾದ್ರಾಗ್ಲಿ ತಕ್ಷಣ ಇನ್ಸ್ಪೈರ್ ಆಕೈತಿ. ಐ ಇನ್ಸ್ಪೈರ್ ಫ್ರಮ್ ಈಚ್ ಅಂಡ್ ಎವ್ರಿ ಒನ್. ಎಲ್ಲಾರ ಕಡೆಯಿಂದ ಇನ್ಸ್ಪೈರ್ ಆಗ್ಬೇಕಾರ ಒಬ್ಬರೇ ಪರ್ಟಿಕ್ಯುಲರ್ ಅಂತ ಇನ್ಸ್ಪಿರೇಷನ್ ಇಲ್ಲ. ನಾನ್ ನೋಡಿದ ತಕ್ಷಣ ಇನ್ಸ್ಪೈರ್ ಮಾಡ್ಕೋತೀನಿ, ಅಡಾಪ್ಟ್ ಮಾಡ್ಕೋತೀನಿ, ಮುಗೀತು ಅಷ್ಟೇ. ಪರ್ಟಿಕ್ಯುಲರ್ ಇವ್ರೇ ಅವ್ರೇ ಅಂತ ಇನ್ಸ್ಪಿರೇಷನ್ ಏನಿಲ್ಲ. ಮಿಸ್ಟರ್ ಪರ್ಫೆಕ್ಟ್ ಇವ್ರು ಕೇಳಾರ, ಶಾರ್ಟ್ ಫಿಲಮ್ ಯಾವಾಗ ಮಾಡ್ತೀರಿ? ಸದ್ಯದಕ್ಕಂತೂ ಶಾರ್ಟ್ ಫಿಲಮ್ ತಲೆಯಲ್ಲಿಲ್ಲ. ಈಗ ಜಸ್ಟ್ ವ್ಲಾಗ್ ಮಾಡೋದು, ರೀಲ್ಸ್ ಮಾಡೋದು, ಎಜುಕೇಶನ್ ಕಂಪ್ಲೀಟ್ ಮಾಡೋದು. 12th ಪಾಸ್ ಅಂದ್ರೆ 12th ಮುಗೀತಂದ್ರೆ ಶಾರ್ಟ್ ಮೂವೀಸಿಗೆ ಹೋಗೋಣಂತ. ಚಲೋ ಶಾರ್ಟ್ ಮೂವಿ ಮಾಡೋರು ಎಲ್ಲ ಯೂಟ್ಯೂಬ್ ಚಾನೆಲ್ಸ್ ಮೆಸೇಜ್ ಮಾಡ್ರಿ. 1 year ಆದ್ಮೇಲೆ ಡೇಟ್ಸ್ ಕೊಡ್ತೀನಿ. ಜೋಕ್ಸ್ ಅಪಾರ್ಟ್, ನೋಡೋಣಂತ. ಅಂಡ್ ಆಲ್ ದಟ್ ಅಂಕಲ್ಸ್ ಆರ್ ಸಮ್ಮನ್ ಯಾರೆಲ್ಲ ಮದ್ವೆ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ನೀವು ಕಡ್ಡಾಯವಾಗಿ ಸೇರ್ಪಡೆ ಆಗ್ತೀರಾ. ನಿಮ್ ವಯಸ್ಸೆಲ್ಲಾ ನೋಡಿ ನಿಮ್ ಮೇಲೆ ಎಲ್ಲಾರ್ಗು ಒಂಥರ, ನಿಮ್ ಫ್ಯಾಮಿಲಿ ಒಳಗಾಗ್ಲಿ ನಮ್ಗಾಗ್ಲಿ ನಿಮ್ ಮೇಲೆ ರೆಸ್ಪೆಕ್ಟ್ ಇರ್ತೈತಿ. ಇಂಥವೆಲ್ಲಾ ಮಾಡಿ ಚಲೋ ಬಯಸ್ಕೊಳಕ್ ಹೋಗ್ಬ್ಯಾಡ್ರಿ. ಹೇಳಿ ಕೇಳಿನ ಉತ್ತರ ಕರ್ನಾಟಕ ಹುಡುಗಿ ಅದೀನಿ.
ಗೊತ್ತಿರ್ತೈತಿ ಹೆಂಗ್ ಬೈತೇವಂತ. ಸೊ ಇತಿ ಮಿತಿಯೊಳಗ್ ಇರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೈ ಫಾಲೋವರ್ಸ್, ನಾ ಹೆಂಗದೇನಂತ ನಿಮ್ಗೆ ಗೊತ್ತೈತಿ. ನೀವೆಲ್ಲ ನಾ ಇರೋದಕ್ಕ ಇಷ್ಟಪಟ್ಟಿರಿ ಅನ್ನೋದು ಗೊತ್ತೈತಿ. ಇಷ್ಟ ಹೇಳಿ ನಾನು 4 ಮಾತನ್ನು ಮುಗಿಸ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ. ನನ್ ಮಾತಿಂತ್ರ ಯಾರಿಗಾರ ಬಾಳ್ ಸೀರಿಯಸ್ ಆಗಿ ಹರ್ಟ್ ಆಗಿತ್ತಂದ್ರ ಸಾರಿ ಅಂತೂ ನಾ ಕೇಳುದಿಲ್ಲ. ಯಾಕಂದ್ರ ಆದಷ್ಟೆಲ್ಲ ಸರಿನ ಮಾತಾಡೇನಂತ ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೂ ಗೊತ್ತೈತಿ, ನನ್ಗೂ ಗೊತ್ತೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಿಂಗ ಸಪೋರ್ಟ್ ಮಾಡ್ಕೋತೀರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಂಗ ನನ್ನ ಇನ್ಸ್ಟಾಗ್ರಾಮ್ ಪೇಜ್ದಾಗ ಫಾಲೋ ಮಾಡ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ರಿ. ಅಂಡ್ ಜಲ್ದಿ ಯೂಟ್ಯೂಬ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ರಿ. ಬರೀ ಮಾನಿಟೈಸ್ ಆತಾ, ರೊಕ್ಕ ಬರಕತ್ತಾ ಇದನ್ನ ಕೇಳ್ತೀರಿ. ಮಾನಿಟೈಸ್ ಅಂತೂ ಮಾಡಂಗಿಲ್ಲ ಬಿಡಂಗಿಲ್ಲ. ಎಸ್, ಈ ಸಲ ಆದ್ರೂ ಕಂಪ್ಲೀಟ್ ಮಾಡಿ ಮುಂದೆ ನುಗ್ಗುವ. ಅಂಡ್ ನನ್ನ ವಿಡಿಯೋಸ್ಗೆಲ್ಲ ಯಾರ್ಯಾರು ಹುಡುಗ್ಯಾರು ಕಮೆಂಟ್ ಮಾಡ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್, ಸಿ ಯು, ಸೈನಿಂಗ್ ಆಫ್ ದಿ ರಾಕೆಟ್. ಇಂತಿ ನಿಮ್ಮ ವಿಭೂತಿ ಸುಂದ್ರಿ.